ಸಿತಾರೆ ಜಮೀನ್ ಪರ್ ಇದೊಂದು ಹಿಂದಿ ಮೂವಿ. ಸ್ಪೋರ್ಟ್ಸ್ ಕಾಮಿಡಿ ಡ್ರಾಮ್ಯಾಟಿಕ್ ಜಾನರ್ ಅಲ್ಲಿ ಬರುವಂತಹ ಈ ಮೂವಿಯನ್ನ ಡೈರೆಕ್ಟ್ ಮಾಡಿರುವಂತವರು RS ಪ್ರಸನ್ನ ಅವರು, ಪ್ರೊಡ್ಯೂಸ್ಡ್ ಬೈ ಅವರ್ ಅಮೀರ್ ಖಾನ್. ಈ ಮೂವಿ 2018ರಲ್ಲಿ ಬಂದಂತಹ ಒಂದು ಸ್ಪ್ಯಾನಿಷ್ ಮೂವಿ ಆದಂತಹ ಚಾಂಪಿಯನ್ಸ್ ಮೂವಿಯ ರೀಮೇಕ್. ಸಿನಿಮಾದಲ್ಲಿ ತನ್ನದೇ ಆದಂತಹ ಪಾಯಿಂಟ್ ಆಫ್ ವ್ಯೂ ಇಂದ ಇಡೀ ಪ್ರಪಂಚನ ನೋಡುವಂತಹ ಒಬ್ಬ ಬಾಸ್ಕೆಟ್ ಬಾಲ್ ಕೋಚ್ ಅನ್ನ ನಮಗೆ ತೋರಿಸ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಪೊಲೀಸ್ ಗಾಡಿನ ಆಕ್ಸಿಡೆಂಟ್ ಮಾಡಿದ್ರಿಂದ ಈತನಿಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಬೇಕಾಗಿತ್ತು. ಆದರೆ ಇವರಿಗೆ ಶಿಕ್ಷೆಯಾಗಿ ಕ್ರೋಮೋಸೋಮಲ್ ಡಿಸಾರ್ಡರ್ ಆಗಿ ಹುಟ್ಟಿರುವಂತಹ ಮಕ್ಕಳಿಗೆ ಬಾಸ್ಕೆಟ್ ಬಾಲ್ ನ ಕಲಿಸಿಕೊಡುವ ಶಿಕ್ಷೆಯನ್ನ ಕೊಡ್ತಾರೆ. ಆ ಸ್ಪೆಷಲೈಸ್ಡ್ ಮಕ್ಕಳಿಗೆ ಈ ಕೋಚ್ ಬಾಸ್ಕೆಟ್ ಬಾಲ್ ನ ಕಲಿಸ್ಕೊಡ್ತಾರ. ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಚೇಂಜ್ ಮಾಡ್ಕೋತಾರ. ಕೋರ್ಟ್ ತಮಗೆ ಕೊಟ್ಟಿರುವಂತಹ ಈ ಶಿಕ್ಷೆ ಅವರ ಜೀವನದಲ್ಲಿ ಯಾವ ತರ ಪರಿಣಾಮವಾಗುತ್ತೆ, ಆ ಸ್ಪೆಷಲೈಸ್ಡ್ ಮಕ್ಕಳ ಜೊತೆ ಇವರ ವರ್ತನೆ ಹೇಗಿರುತ್ತೆ ಅನ್ನುವಂತಹ ಎಲ್ಲಾ ವಿಚಾರಗಳನ್ನ ನಾವು ಸಿನಿಮಾ ನೋಡೇ ತಿಳ್ಕೋಬೇಕು. ನಾನು ಸಿನಿಮಾನ ನೋಡಿದೆ, ಹಿಂದಿ ಭಾಷೆಯಲ್ಲೇ ನೋಡಿದೆ, ನನಗೆ ಹಿಂದಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇನ್ನು ಮೂವಿ ಹೇಗಿತ್ತು ಅನ್ನೋದಾದ್ರೆ, ಮೂವಿ ಒಂಥರ ಫೀಲ್ ಗುಡ್ ಮೂವಿ, ಹಾರ್ಟ್ ವಾರ್ಮಿಂಗ್ ಮೂವಿ. ಪ್ರಪಂಚ ಇಂಥ ಸ್ಪೆಷಲೈಸ್ಡ್ ಆಗಿ ಹುಟ್ಟಿರುವಂತಹ ಮಕ್ಕಳನ್ನ ಯಾವ ತರ ಟ್ರೀಟ್ ಮಾಡುತ್ತೆ ಅಂತ ಆ ಕೋಚ್ ನ ವರ್ತನೆಯಲ್ಲೇ ನಮಗೆ ಗೊತ್ತಾಗುತ್ತೆ. ನಿಮಗೆ ಗೊತ್ತಾ, ನಾನು 6th 7th ಓದ್ಬೇಕಾದ್ರೆ ನನ್ನ ಜೊತೆನೂ ಕೂಡ ಈ ತರ ಹುಡುಗರಿದ್ರು. ಅವ್ರು ನನ್ನ ಜೂನಿಯರ್, ಅವನ ಹೆಸರು ಚಂದನ್, ಅವರ ಅಕ್ಕನ ಹೆಸರು ಸೌಂದರ್ಯ ಅಂತ. ಇಬ್ಬರಿಗೂ ಕೂಡ ಡೌನ್ ಸಿಂಡ್ರೋಮ್ ಕಾಯಿಲೆ ಇತ್ತು. ಆಕ್ಚುಲಿ ಅವರು ತುಳು ಭಾಷೆಯನ್ನ ಮಾತಾಡ್ತಿದ್ರು. ಅವರ ಆ ಕಂಡೀಷನ್ ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾನು ಅವಾಗ ತುಂಬಾ ಚೈಲ್ಡ್ ನನ್ ಮಗ. ಸೊ ಯಾವಾಗ ನಾನು ಫಸ್ಟ್ PUC ಸೆಕೆಂಡ್ PUC ಬಂದೋ ಆಗ ನನಗೆ ಗೊತ್ತಾಯ್ತು ಈ ಕ್ರೋಮೋಸೋಮಲ್ ಡಿಸಾರ್ಡರ್ ಅಂದ್ರೆ ಏನು, ಅದು ಯಾಕೆ ಕಾರಣವಾಗುತ್ತೆ, ಅದು ಕಾರಣವಾದರೆ ಜನಿಸುವಂತ ಮಕ್ಕಳಲ್ಲಿ ಬೀಳುವಂತ ಪರಿಣಾಮಗಳೇನು ಅಂತ ಆವಾಗ ನಮ್ಗೆ ಗೊತ್ತಾಯ್ತು. ಸೊ ಇಂಥ ಸೈಂಟಿಫಿಕ್ ರೀಸನ್ ಗಳನ್ನ ಕೂಡ ಮೂವಿಯಲ್ಲಿ ನಮ್ಗೆ ತಿಳಿಸಿದ್ದಾರೆ. 2 ಅವರ್ 35 ನಿಮಿಷ ಇರುವಂತ ಈ ಮೂವಿ ಎಲ್ಲೂ ಕೂಡ ನಿಮ್ಗೆ ಬೋರಿಂಗ್ ಅಂತ ಓಡಿಸೋದಿಲ್ಲ. ಭಾವನಾತ್ಮಕ ಸಂಭಾಷಣೆಯ ಜೊತೆ ಹಾಸ್ಯದ ಸಂದರ್ಭದೊಂದಿಗೆ ನಮ್ಮನ್ನ ಈ ಸಿನಿಮಾದ ಪ್ರತಿಯೊಂದು ಫ್ರೇಮ್ಗಳು ಹಿಡಿದಿಟ್ಕೊಳ್ತವೆ. ಈ ಮೂವಿಯಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನೇ ಬಳಸ್ಕೊಂಡು ಅವುಗಳಿಗೆ ಒಂದು ಅರ್ಥವನ್ನ ಕೊಡ್ತಾ ಅಲ್ಲಿನ ಒಂದು ಪ್ರೆಸೆಂಟೇಷನ್ ಅನ್ನ ಅಥವಾ ಆ ಒಂದು ಸೀನ್ ಅನ್ನ ಎಂಡ್ ಮಾಡ್ತಾರೆ. ಯಾವ ತರ ಅಂತ ಅಂದ್ರೆ, ಸೋಲನ್ನ ಸಂಭ್ರಮಿಸೋದು, ಪ್ರೀತಿಯನ್ನ ಪ್ರೇಮಿಸೋದು, ದ್ವೇಷವನ್ನ ದೂಡುವುದು, ಇಂತಹ ಅಲಂಕೃತವಾದಂತಹ ಅಥವಾ ಇಂತಹ ಭಾವನಾತ್ಮಕ ಬರವಣಿಗೆಗಳಿಂದ ಸಿನಿಮಾ ನಮ್ಮನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಫೈನಲಿ ಇಟ್ಸ್ ಅ ಫೀಲ್ ಗುಡ್ ಮೂವಿ. ಈ ಸಿನಿಮಾದಲ್ಲಿ ನೀವು ಕ್ಯಾರೆಕ್ಟರ್ ಡಿಸೈನಿಂಗ್ ಅನ್ನ ತುಂಬಾ ಚೆನ್ನಾಗಿ ಇಷ್ಟಪಡ್ತೀರಾ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋದೆ ಅಲ್ಲಿನ ಸಿನಿಮಾದ ಕ್ಯಾರೆಕ್ಟರ್ಗಳು. ಸೊ ಐರನ್ ಹಾರ್ಟ್ ಸೀರೀಸ್ ನೋಡಿ ಸ್ವಲ್ಪ ಬೇಜಾರಲ್ಲಿದ್ದಂತ ನಾನು ಸಿತಾರೆ ಜಮೀನ್ ಪರ್ ಮೂವಿ ನೋಡಾದ್ಮೇಲೆ ಒಂಥರ ಫೀಲ್ ಗುಡ್ ಸಿಚುವೇಶನ್ ಅಲ್ಲಿದ್ದೆ. ವರ್ತ್ ಟು ವಾಚ್ ಅನ್ನಿಸ್ತು. ಸೊ ಇದಾದ್ಮೇಲೆ ಥಿಯೇಟರ್ ಇಂದ ಹೊರಗಡೆ ಬಂದು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಸರ್ಪ್ರೈಸ್ ಆಫ್ ದಿ ಇಂಡಿಯಾ, ಸರ್ಪ್ರೈಸ್ ಏನಲ್ಲ, ಗೊತ್ತಿತ್ತು ಫ್ಯಾಂಟಾಸ್ಟಿಕ್ ಫಾರ್ ಫಸ್ಟ್ ಫೈನಲ್ ಟ್ರೈಲರ್ ರಿಲೀಸ್ ಆಗುತ್ತೆ ಅಂತ. ಟ್ರೈಲರ್ ಮಾತ್ರ ಪೀಕಲ್ ಇತ್ತು. ಬ್ರೇಕ್ ಡೌನ್ ಮಾಡಿ ಸಿಗ್ತೀನಿ. ಎರಡು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೀನಿ. ಸರ್ಪ್ರೈಸ್ ಆಗಬೇಡಿ, ಆಲ್ರೆಡಿ ಮೈಂಡ್ ಅಲ್ಲಿ ಇತ್ತು ಮಾಡಬೇಕು ಅಂತ. ಸೊ ಫ್ರೀ ಆಗಿದ್ದೆ, ಮಾಡಿದೀನಿ. ಹೇಲಿಯೋ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಆ ಹೇಲಿಯೋ ಮೂವಿ ನೋಡಕ್ ಇದ್ದಿದ್ದವನೇ ನಾನೊಬ್ಬ. ಸೊ ಶೋ ಕ್ಯಾನ್ಸಲ್ಡ್. ಸೊ ಫೈನಲಿ ಸಿತಾರೆ ಜಮೀನ್ ಪರ್ ಇಟ್ಸ್ ಅ ಗುಡ್ ಮೂವಿ. ನಿಮ್ಮ ಹತ್ತಿರದ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.